ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಇವತ್ತಿನ ಒಂದು ಅವಧಿಯೊಳಗೆ ನಾನು ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹದ್ದು, ಪರಿಸರಕ್ಕೆ ಸಂಬಂಧ ಇರುವಂತಹದ್ದು, ಜಲ ಸಂರಕ್ಷಣೆಯ ಒಂದು ಕುರಿತಾಗಿರುವಂತಹ ಮಳೆ ಬರಲಿ ಎಂಬ ಒಂದು ಪದ್ಯ ಭಾಗವನ್ನು ಇಂದಿನ ಒಂದು ಅವಧಿಯೊಳಗೆ ಬೋಧನೆ ಮಾಡುತ್ತಿದ್ದೇನೆ. ನಮಗೆ ನೀರು ಎಷ್ಟು ಮಹತ್ವ, ಮಳೆಯಿಂದ ನಮಗೆ ಏನು ಉಪಯೋಗಗಳದಾವು, ಅತಿಯಾಗಿ ಮಳೆ ಆದ್ರೆ ಏನೇನು ನಷ್ಟಗಳಾಗ್ತದೆ, ಅತೀ ಕಡಿಮೆ ಮಳೆ ಆದ್ರೆ ಬರಗಾಲ ಬಿದ್ದರೆ ನಮ್ಮ ಯಾವ ರೀತಿ ನಾವು ಸಮಸ್ಯೆಗಳನ್ನು ಎದುರಿಸುತ್ತೇವೆ ಎಂಬುದನ್ನು ಈ ಒಂದು ಪದ್ಯದ ಮೂಲಕ ತಿಳಿಯೋಣ. ಪದ್ಯ ಭಾಗ 6 ಮಳೆ ಬರಲಿ. ಇದನ್ನು ಬರೆದಿರುವಂತಹ ಕವಯತ್ರಿ ಯಾರು ಅಂತಂದರೆ ಸವಿತಾ ನಾಗಭೂಷಣ್. ಪದ್ಯ ಪ್ರವೇಶ. ಮಳೆ ಸಕಲ ಜೀವರಾಶಿಗಳಿಗೆ ಮೂಲಾಧಾರ. ಇಂದು ಪ್ರಕೃತಿಯಲ್ಲಿ ನಾವು ವೈಪರೀತ್ಯಗಳು ಉಂಟಾಗುತ್ತಿವೆ. ಅವುಗಳಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಮುಖ್ಯವಾಗಿವೆ. ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದೆ. ಮಳೆಯು ಸಕಾಲಕ್ಕೆ ಹಿತವಾಗಿ ಬಂದು ಕೆರೆಕಟ್ಟೆ ಬಾವಿಗಳು ತುಂಬಿದರೆ ರೈತರ ಬದುಕು ಹಸನಾಗುತ್ತದೆ. ಆ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರುತ್ತದೆ. ಹೀಗಾಗಿ ಮಳೆ ಬರಲಿ, ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಲಿ ಎಂದು ಕವಯಿತ್ರಿ ನಮ್ರತೆಯಿಂದ ಪ್ರಾರ್ಥಿಸಿದ್ದಾರೆ. ನೋಡ್ರಿ ವಿದ್ಯಾರ್ಥಿಗಳೇ, ಮೊದಲಿಗೆ ಈ ಒಂದು ಪಾಠ ಪ್ರವೇಶದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳನ್ನು ತಿಳಿದು ನಂತರ ಏನು ಮಾಡ್ತೀನಿ ಅಂತಂದ್ರೆ ಅದರ ವಿವರಣೆ ಮಾಡಿ ಪದ್ಯವನ್ನು ವಿವರಣೆಯನ್ನು ತಿಳಿಸ್ತೀನಿ. ಸಕಲ ಅಂತಂದರೆ ಏನು? ಎಲ್ಲ ಅಂತ ಅರ್ಥ. ಜೀವರಾಶಿ ಅಂತಂದರೆ ಮನುಷ್ಯರನ್ನು ಒಳಗೊಂಡಿರುವಂತಹ ಜೀವ ಸಂಕುಲ, ಉಸಿರಾಡುವಂತಹ ಕ್ರಿಯೆಯನ್ನು ಹೊಂದಿರುವಂತಹ ಎಲ್ಲ ಜೀವ ಸಂಕುಲ, ಪ್ರಾಣಿಗಳಾಗಿರಬಹುದು, ಪಕ್ಷಿಗಳಾಗಿರಬಹುದು, ಮನುಷ್ಯರಾಗಿರಬಹುದು, ಮರಗಿಡಗಳಿಗೂ ಜೀವ ಅದ. ಅವು ಉಸಿರಾಡ್ತವ, ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವ. ಅದಕ್ಕೆ ನಾವು ಮರವನ್ನು ನಿರ್ಜೀವ ವಸ್ತು ಅಂತ ಕರೆಯುವುದಿಲ್ಲ, ಜೀವ ಇರುವಂತಹ ವಸ್ತು ಅಂತ ಕರಿತೀವಿ. ಮೂಲಾಧಾರ ಇದನ್ನು ಬಿಡಿಸಿ ಬರೆದಾಗ ಮೂಲ ಪ್ಲಸ್ ಆಧಾರ, ಮೂಲಾಧಾರ ಅಂದ್ರೆ ಅವುಗಳಿಗೆಲ್ಲ ಏನು ಆಧಾರ ಅಂತಂದ್ರೆ ನಮಗೆ ಮಳೆ ಅಂದರೆ ನೀರು. ಮಳೆ ನಮಗೆ ಬಹಳ ಪ್ರಮುಖವಾಗಿರುವಂತಹ, ನಮ್ಮ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಅಂಶ. ನಮ್ಮ ಜೀವನದಲ್ಲಿ ಎಲ್ಲ ಸಕಲ ಜೀವರಾಶಿಗಳಿಗೆ ಬಹಳ ಪ್ರಮುಖವಾಗಿರುವಂತಹ ಅಂಶ. ವೈಪರೀತ್ಯಗಳು ಅಂದರೆ ಏನು ಅಂತಂದರೆ ಏರುಪೇರುಗಳು, ಅನಾಹುತಗಳು ಆಗುವಂಥದ್ದು. ಮಳೆ ಹೆಚ್ಚಾದರೆ ಏನು ಅಪಾಯ ಉಂಟಾಗ್ತದ, ಮಳೆ ಕಡಿಮೆ ಆದ್ರೆ ಏನೇನು ಸಮಸ್ಯೆಗಳನ್ನು ನಾವು ಅನುಭವಿಸುತ್ತೇವೆ ಎಂಬುದನ್ನು ತಿಳಿಸುವಂಥದ್ದು ವೈಪರೀತ್ಯ. ಅತಿವೃಷ್ಟಿ ಅಂದರೆ ಅತಿ ಹೆಚ್ಚು ಮಳೆ, ವೃಷ್ಟಿ ಅಂದರೆ ಮಳೆ, ಅತಿ ಅಂದರೆ ಹೆಚ್ಚು. ಅನಾವೃಷ್ಟಿ ಅಂದರೆ ಅತಿ ಕಡಿಮೆ ಮಳೆ. ಅಸ್ತವ್ಯಸ್ತಗೊಂಡ ಅಂತಂದ್ರೆ ನಾವು ವ್ಯವಸ್ಥಿತ ರೀತಿಯಿಂದ ಜೀವನ ಮಾಡ್ತಿರ್ತೀವಿ. ಆದ್ರೆ ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ನಮ್ಮ ಜನಜೀವನ ಏನಾಗತ್ತೆ ಅಂದ್ರೆ ಅಸ್ತವ್ಯಸ್ತಗೊಳ್ತದ. ಅಂದರೆ ಬಹಳ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಬರ್ತದೆ. ಕುಡಿಯೋ ನೀರಿಂದ ಹಿಡ್ಕೊಂಡು ಬಳಸೋ ನೀರಿಂದ ಹಿಡಿದು ರೈತನಿಗೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಉಂಟಾಗ್ತದೆ. ನಮಗೆ ಕುಡಿಲಿಕ್ಕೆ ನೀರು ಇದ್ರೆ ತಾನೇ ನಾವು ನೆಮ್ಮದಿಯಾಗಿರ್ತೀವಿ, ನಮಗೆ ಬಳಸ್ಲಿಕ್ಕೆ ನೀರು ಇದ್ದರೆ ತಾನೇ ನಾವು ಖುಷಿಯಾಗಿರ್ತೀವಿ. ರೈತನಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಹೊತ್ತಿನಲ್ಲಿ ಮಳೆಯಾದರೆ ಸರಿಯಾಗಿರುವಂತಹ ಬೆಳೆಯನ್ನು ಬೆಳಿತಾನ, ಅದರ ಫಲವನ್ನು ನೀಡ್ತಾನ. ರೈತನಿಗೆ ಸರಿಯಾಗಿ ಮಳೆ ಆಗಲಿಲ್ಲ ಅಂತಂದ್ರೆ ಆತ ಏನಪ್ಪ ಅಂದ್ರೆ ಆತನ ಬೆಳೆದಿರುವಂಥಕ್ಕೆ ಏನಾಗ್ತದೆ, ಎಲ್ಲ ನಷ್ಟ ಆಗ್ತದೆ. ಇದರಿಂದ ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತದೆ. ಸಂಕಷ್ಟ ಅಂತಂದ್ರೆ ಏನು? ಕಷ್ಟಗಳಿಗೆ ಒಳಗಾಗ್ತದೆ. ಸಕಾಲಕ್ಕೆ ಅಂದರೆ ಏನು? ಸರಿಯಾದ ಸಮಯಕ್ಕೆ. ಸಕಾಲಕ್ಕೆ ಅಂದ್ರೇನು? ಸರಿಯಾದ ಸಮಯಕ್ಕೆ. ಹಿತವಾಗಿ ಅಂದರೆ ಏನು ಅಂತಂದರೆ
ಮನಸ್ಸಿಗೆ ಹಿತವಾಗುವ ರೀತಿ, ಅಂದರೆ ಯಾವುದೇ ರೀತಿ ಸಮಸ್ಯೆಗಳನ್ನು ಉಂಟು ಮಾಡದೆ ನೆಮ್ಮದಿಯಿಂದ ಜೀವನ ಮಾಡುವಂಥದ್ದು. ಕೆರೆ ಕಟ್ಟೆ ಇದು ವ್ಯಾಕರಣ ಅಂಶದಲ್ಲಿ ಬರುವಂತಹ ಒಂದು ಜೋಡು ನುಡಿ. ಹಸನಾಗುತ್ತದೆ ಅಂದರೆ ಏನು? ರೈತರ ಜೀವನ ಚೆನ್ನಾಗಿರ್ತದ, ಅವರು ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಹೊಂತಾರ. ಮುಖೇನ ಅಂದರೆ ಮೂಲಕ, ಸಮೃದ್ಧಿ ಅಂದರೆ ಸುಖ ಸಂಪತ್ತಿನಿಂದ ಕೂಡಿರುವಂತಹದ್ದು. ನೆಮ್ಮದಿಯಾಗಿ ಬದುಕುವುದು, ಯಾವುದೇ ಕಷ್ಟಗಳಿಲ್ಲದೆ ನೆಮ್ಮದಿಯಾಗಿ ಬದುಕುವುದು. ನಮ್ರತೆಯಿಂದ, ಭಾಳ ವಿನಯತೆಯಿಂದ ದೇವರಲ್ಲಿ ಕೈ ಮುಗಿದು, ಪ್ರಕೃತಿಗೆ ಕೈ ಮುಗಿದು ಕವಿಯತ್ರಿ ಸವಿತಾ ನಾಗಭೂಷಣ್ ಅವರು ಏನಪ್ಪ ಅಂತಂದ್ರೆ ಎಲ್ಲ ಜೀವರಾಶಿಗಳ ಒಂದು ಪರವಾಗಿ, ರೈತರ ಪರವಾಗಿ ದೇವರಲ್ಲಿ ನಮ್ರತೆಯಿಂದ ಬೇಡ್ಕೋತಿದ್ದಾರೆ. ಏನಂತ ಹೇಳಿ ನೋಡ್ರಿ, ಮಳೆ ಎಲ್ಲ ಜೀವರಾಶಿಗಳಿಗೂ ಬೇಕಾ? ನೀರೆಲ್ಲರಿಗೂ ಬೇಕಾ? ಪ್ರತಿಯೊಬ್ಬರಿಗೂ ಮೂಲ ಆಧಾರ ಏನಪ್ಪ ಅಂತಂದ್ರೆ ನೀರು. ಆದ್ರೆ ಇಂದು ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರೆ ಪ್ರಕೃತಿಯೊಳಗೆ ಉಂಟಾಗುವಂತಹ ಬೇರೆ ಬೇರೆ ರೀತಿಯ ಒಂದು ವೈಪರೀತ್ಯಗಳು, ಅನಾಹುತಗಳಿಂದ ಭಾಳ ಜನಜೀವನ ಅಸ್ತವ್ಯಸ್ತವಾಗ್ತದೆ, ಭಾಳ ಕಷ್ಟ ಆಗ್ತದೆ. ಹೆಂಗಂತಂದ್ರೆ ಅತಿಯಾಗಿ ಮಳೆ ಆಯ್ತಂದ್ರೂ ಜೀವನ ಅಸ್ತವ್ಯಸ್ತ ಆಗ್ತದೆ. ಬೆಳೆದಿರುವಂತಹ ಬೆಳೆ ಎಲ್ಲ ನೀರೊಳಗೆ ಕೊಚ್ಕೊಂಡು ಹೋಗ್ಬಿಡ್ತದೆ. ಅತಿ ಕಡಿಮೆ ಆಯಿತು ಅಂತಂದ್ರೆ ಭೂಮಿ ಎಲ್ಲ ಒಣಗಿ ಹೋಗ್ತದೆ, ಫಲವತ್ತತೆ ಎಲ್ಲ ಸುಟ್ಟು ಹೋಗ್ತದೆ, ಕುಡಿಲಿಕ್ಕೆ ನೀರು ಸಿಗಂಗಿಲ್ಲ, ಜನಜೀವನ ಕಷ್ಟವೋ ಕಷ್ಟ. ಈ ರೀತಿ ಏನಪ್ಪ ಅಂತಂದ್ರೆ ಜನಜೀವನ ಅಸ್ತವ್ಯಸ್ತಗೊಳ್ತದ. ಇದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ರೈತರ ಬದುಕು ಸಂಕಷ್ಟಕ್ಕೊಳಗಾಗ್ತದೆ. ರೈತರ ಬದುಕು ಸಂಕಷ್ಟಕ್ಕೊಳಗಾಯಿತು ಅಂತಂದ್ರೆ ಇಡೀ ದೇಶ ಸಂಕಷ್ಟಕ್ಕೊಳಗಾಗ್ತದೆ. ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು ಯಾರಂತ ಕರಿತೀವಿ ಅಂದ್ರೆ ರೈತರು. ನಮ್ಮ ಒಂದು ದೇಶ ಕೃಷಿ ಆಧಾರಿತ ಒಂದು ದೇಶ. ನಮ್ಮ ದೇಶಕ್ಕೆ ಅತಿ ಹೆಚ್ಚಿನ ಆದಾಯ ತರುವಂತಹದ್ದು ಯಾವ ಒಂದು ಮೂಲದಿಂದ ಅಂದರೆ ಕೃಷಿ ಮೂಲದಿಂದ. ಅದಕ್ಕೆ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಅಂಥೇಳಿ ಸರ್ವಜ್ಞ ಬರೆದಿರುವಂಥ ಒಂದು ನಾನುಡಿ ಅದ. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು, ಕೋಟಿ ವಿದ್ಯೆಗಳಲ್ಲಿಯೇ ನಾಟಿ ವಿದ್ಯೆಯ ಮೇಲೂ ರಾಟೆ ಮೀಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡಗುಂ ಅಂಥೇಳಿ ಸರ್ವಜ್ಞ ಭಾಳ ಅದ್ಭುತವಾಗಿ ರೈತರನ್ನು ಪ್ರೇರೇಪಿಸಲು ಬರೆದಿರುವಂತಹ ಒಂದು ನಾನುಡಿ ಅದ. ಅಂದರೆ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರುವಂತಹ ವಿದ್ಯೆ ಯಾವುದು ಅಂತಂದ್ರೆ ಅದು ವ್ಯವಸಾಯವಂತಹ ಮಾಡುವಂತಹ ಒಂದು ವೃತ್ತಿ ಏನಂತ ಭಾಳ ಶ್ರೇಷ್ಠವಾಗಿರುವಂತಹ ವೃತ್ತಿ. ಅದಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಹೊತ್ತಿಗೆ ಹಿತವಾಗಿ ಮಿತವಾಗಿ ಮಳೆ ಬರಬೇಕು. ಆ ಮಳೆಯಿಂದ ಕೆರೆ ಕಟ್ಟೆ ಬಾವಿಗಳೆಲ್ಲ ತುಂಬಿದರೆ ಸಾಕು, ರೈತರ ಜೀವನ ಹಸನಾಗ್ತದೆ. ರೈತ ನೆಮ್ಮದಿಯಿಂದ ಜೀವನ ಮಾಡ್ತಾನೆ, ನೆಮ್ಮದಿಯಿಂದ ಬೆಳೆಯನ್ನು ತೆಗಿತಾನೆ. ಅದಕ್ಕೆ ಈ ಮುಖೇನ ಏನಾಗ್ತೈತಿ, ರೈತ ಸುಖವಾಗಿದ್ರೆ ನಾಡು ಸುಖವಾಗಿರ್ತದೆ, ನಾಡು ಸುಖವಾಗಿದ್ರೆ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತೀವಿ. ಹೀಗಾಗಿ ಸವಿತಾ ನಾಗಭೂಷಣ್ ಅವರು ನಮ್ಮ ಕಷ್ಟಗಳನ್ನ ದೂರ ಮಾಡಪ್ಪ ದೇವರೇ, ನಮಗೆ ಸುಖ ಸಂತೋಷನ ಕೊಡು, ಇನ್ನೂ ಹೆಚ್ಚು ಮಾಡು ಅಂತೇಳಿ ಕವಿಯತ್ರಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾಳೆ. ಈಗ ನೋಡ್ರಿ ಪದ್ಯದ ಒಂದು ಮಾದರಿ ವಾಚನ. ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. ಮಳೆ ಬರಲಿ ಆದರೆ ಹುಲ್ಲಿನ ಛಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ. ಮಳೆ ಬರಲಿ ಇರಲೊಂದು ಪುಟ್ಟ ಮನೆ, ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ನೊಂದ ಬಯಲುಗಳಿಗೆ, ಬೆಂದ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬರಲಿ. ಮಳೆ ಬರಲಿ. ಧೋ ಎಂದು ಸುರಿದು ಹೊರಟು ನಿಂತಾಗ ನೆಲಮುಗಿಲು ನಗಲಿ 7 ಬಣ್ಣಗಳಲ್ಲಿ. ಈಗ ಈ ಒಂದು ಪದ್ಯದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳನ್ನು ನೋಡಿ ನಾವು ಮುಂದೆ ಏನಪ್ಪ ಅಂತಂದರೆ ಈ ಪದ್ಯದ ಒಂದು ವಿವರಣೆಯನ್ನು ತಿಳಿದುಕೊಳ್ಳೋಣ. ಹಸಿರು ಹೊಲ ಅಂದರೆ ಹಸಿರಿನಿಂದ ಬೆಳೆದಿರುವಂತಹ ಒಂದು ಹೊಲ. ಗದ್ದೆ ಅಂದರೆ ಹೊಲ ಗದ್ದೆ. ಇದು ಜೋಡು ನುಡಿ, ವ್ಯಾಕರಣಾಂಶದಲ್ಲಿ ಬರುವಂತಹ ಒಂದು ಜೋಡು ನುಡಿ. ಸುಖ ನಿದ್ದೆ, ಸುಖವಾಗಿರುವಂತಹ ನಿದ್ದೆ, ನೆಮ್ಮದಿಯ ಒಂದು ನಿದ್ದೆ. ಕಸಿದುಕೊಳ್ಳದಿರಲಿ ಅಂತಂದ್ರೆ ಏನು, ಕಿತ್ತುಕೊಳ್ಳದಿರಲಿ. ಹುಲ್ಲಿನ ಛಾವಣಿಗಳನ್ನು ಅಂದರೆ ಏನು, ಗುಡಿಸಿಲುಗಳನ್ನು, ಮಣ್ಣಿನ ಗೋಡೆಗಳನ್ನು
ಕೆಡವದಿರಲಿ. ಹುಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಗುಡಿಸಲುಗಳನ್ನು, ಮನೆಯಿಂದ ಕಟ್ಟಿಕೊಂಡಿರುವಂತಹ ಒಂದು ಮನೆಗಳನ್ನು ಕೆಡವಿ ಹಾಕದಿರಲಿ ಅಂತ ಅರ್ಥ. ಇರಲೊಂದು, ಇರಲು ಪ್ಲಸ್ ಒಂದು, ಇರಲೊಂದು ಪುಟ್ಟ ಮನೆ, ಚಿಕ್ಕ ಮನೆ. ಹೊದೆಯಲು, ಹೊತ್ತುಕೊಳ್ಳಲು ಬೆಚ್ಚಗಿರುವಂತಹ ಕಂಬಳಿ, ಅಂದರೆ ನಾವು ಹೊತ್ಕೊಳ್ತೀವಲ್ಲ, ಈಗೆಲ್ಲ ಕಂಬಳಿ ಅಂತ ಸಿಗ್ತಾವೆ. ಕುರಿ ಒಂದು ಮೈ ತುಪ್ಪಳದಿಂದ ಮಾಡಿರುವಂಥದ್ದು, ಅಥವಾ ಉಣ್ಣಿ ಬಟ್ಟೆಯನ್ನು ತಯಾರಿಸಿರುವಂಥ, ಉಣ್ಣಿ ಕೂದಲಿಂದ ತಯಾರಿಸಿರುವಂಥ ಒಂದು ಕಂಬಳಿ ಅಂತ ಸಿಗ್ತಾವೆ, ಕರ್ರನು. ಈಗ ನಾವೇನು ಮಾಡ್ತೀವಿ, ಬ್ಲ್ಯಾಂಕೆಟ್ಟು, ರಗ್ಗು ಅಂತ ಗೊತ್ತೀವಿ, ಆದರೆ ಕಂಬಳಿ ಅಂಥೇಳಿ ಇರ್ತದೆ. ನೊಂದ ಅಂದರೆ ಏನು, ನೋವನ್ನು ನೊಂದಿರುವಂತಹದ್ದು, ನೀರು ಬೇಕು ಅಂಥೇಳಿ ನೊಂದಿರುವಂತಹ. ಬಯಲುಗಳಿಗೆ ಅಂದರೆ ಏನು, ಮೈದಾನ. ಬೆಂದ ಅಂದ್ರೇನು, ಬಿಸಿಲಿನ ಒಂದು ಉಷ್ಣತೆಗೆ ಬೆಂದು ಹೋಗಿರುವ, ಕರಗಿ ಹೋಗಿರುವ ಎಂತಹುದು ಬೆಟ್ಟಗಳಿಗೆ. ಬಾಯಾರಿದ, ಬಾಯಿ ಪ್ಲಸ್ ಆರಿದ, ಬಾಯಾರಿದ. ಹಳ್ಳ ಕೊಳ್ಳ, ಇದು ಜೋಡು ನುಡಿ. ಧೋ, ಇದು ಅನುಕರಣಾವ್ಯಯ. ವ್ಯಾಕರಣಾಂಶದಲ್ಲಿ ಬರುವಂತಹದ್ದು ಏನಪ್ಪ ಅಂತಂದರೆ ಅನುಕರಣಾವ್ಯಯ. ಅನುಕರಣಾವ್ಯಯ ಅಂದರೆ ಏನು ಅಂತಂದರೆ, ನಾವು ಕೇಳಿರುವಂತಹ ಶಬ್ದಗಳನ್ನು ಅನುಕರಣೆ ಮಾಡಿ ಹೇಳುವುದು, ಅರ್ಥ ಇಲ್ಲದಿರುವಂತಹ ಪದಗಳನ್ನು ಸೇರಿಸಿ ಹೇಳುವಂತಹ ಶಬ್ದಗಳು ಅನುಕರಣೆ. ಮಳೆ ಹೇಗೆ ಸುರಿಯುತ್ತದೆ, ಮಳೆ ಧೋ ಎಂದು ಸುರಿಯುತ್ತದೆ. ಮಳೆ ಟಪ್ ಟಪ್. ಮಳೆ ಹನಿ ಹೇಗೆ ಭೂಮಿಗೆ ಬೀಳುತ್ತದೆ, ಮಳೆ ಹನಿ ಭೂಮಿಗೆ ಟಪ್ ಟಪ್ ಎಂದು ಬೀಳುತ್ತದೆ. ಬೆಂಕಿ ಹೇಗೆ ಉರಿಯುತ್ತದೆ, ಬೆಂಕಿ ಧಗಧಗ ಎಂದು ಉರಿಯುತ್ತದೆ. ಈ ಧಗಧಗ, ಟಪ ಟಪ, ರಪರಪ, ಜುಳು ಜುಳು, ಸರಸರ, ರಪರಪ, ತರತರ, ಪರಪರ, ಈ ಎಲ್ಲ ಶಬ್ದಗಳೇನು ಅಂತಂದರೆ ಅನುಕರಣಾವ್ಯಯಗಳು. ನೆಲ, ಮುಗಿಲು, ಇದೆರಡು ಏನಪ್ಪ ಅಂತಂದರೆ ಜೋಡು ನುಡಿ. ನೆಲ ಅಂತಂದರೆ ಭೂಮಿ, ಮುಗಿಲು ಅಂದರೆ ಆಕಾಶ. ನಗಲಿ ಅಂದರೆ ಸಂತೋಷದಿಂದ. 7 ಬಣ್ಣಗಳಲ್ಲಿ ಅಂದ್ರೇನು, ಕಾಮನ ಬಣ್ಣಗಳಿಂದ ನಗಲಿ ಅಂತ ಅರ್ಥ. ಈಗ ಪದ್ಯದ ಒಂದು ವಿವರಣೆಯನ್ನು ನೋಡೋಣ. ಮಳೆ ಬರಬೇಕು, ಆದರೆ ಎಂತಹ ಮಳೆ ಬರಬೇಕು, ಹಸಿರು ಹೊಲ ಗದ್ದೆಗಳನ್ನು ರೈತರು ಸುಖವಾಗಿ ನಿದ್ದೆ ಮಾಡುವಂಥದ್ದು, ನೆಮ್ಮದಿಯಿಂದ ನಿದ್ದೆಯನ್ನು, ರೈತರ ಒಂದು ಸುಖ ಸಂತೋಷವನ್ನು ಕಿತ್ತುಕೊಳ್ಳುವಂತಹ ಮಳೆ ಬರಬಾರದು. ಅವರಿಗೆ ಇನ್ನೂ ಸಂತೋಷವನ್ನು ಕೊಡುವಂತಹ ಮಳೆ ಆಗಬೇಕು. ಅಂದರೆ ಹಿತವಾಗಿ ಕೆರೆ ಕಟ್ಟೆ ಬಾವಿಗಳು ತುಂಬುವಂತಹ ಮಳೆ ಆಗಬೇಕು. ಮತ್ತು ಮಳೆ ಬರಲಿ, ಆದರೆ ಎಂತಹ ಮಳೆ ಆಗಬಾರ್ದು, ಹುಲ್ಲಿನ ಛಾವಣಿಗಳನ್ನು ಅಂದರೆ ಗುಡಿಸಲುಗಳನ್ನು, ಮಣ್ಣಿನಿಂದ ಕಟ್ಟಿಕೊಂಡಿರುವಂತಹ ಗೋಡೆಗಳನ್ನು ಕೆಡವಿ ಹಾಕದಿರಲಿ, ಕೆಡವಬಾರ್ದು. ರೈತರಿಗಾಗಲಿ, ಜನರಿಗಾಗಲಿ, ಪ್ರಜೆಗಳಿಗಾಗಲಿ ಯಾರಿಗೂ ಕಷ್ಟವನ್ನು ತಂದೊಡ್ಡುವಂತಹ ಮಳೆ ಆಗಬಾರದು ಅಂತ. ಮಳೆ ಬರಲಿ, ಎಂತಹ ಮಳೆ ಇರಬೇಕು ಅಂತಂದರೆ, ನಮಗೆ ಇರಲಿಕ್ಕೆ ಒಂದು ಪುಟ್ಟ ಮನೆ ಇರಬೇಕು. ಆ ಮಳೆಯಿಂದ ತಂಪಾದಾಗ, ನಮಗೆ ಚಳಿ ಹತ್ತಿದಾಗ ಹೊತ್ತಿಕೊಳ್ಳಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗುವಂತಹ ಮಳೆ ಆಗಲಿ ಅಂಥೇಳಿ ಕವಿಯತ್ರಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ನೊಂದಿರುವಂತಹ ಮೈದಾನಕ್ಕೆ, ಬಿಸಿಲಿನ ಒಂದು ಬೇಗೆಗೆ, ಬೆಂದು ಕರಕಲಾಗಿರುವಂತಹ ಬೆಟ್ಟಗಳಿಗೆ, ಅಷ್ಟೇ ಅಲ್ಲದೆ ಬಾಯಾರಿದಂತಹ ಕೆರೆ ಬಾವಿಗಳಿಗೆ, ಅಂದರೆ ಬತ್ತಿ ಹೋಗಿರುವಂತಹ ಬಾವಿಗಳಿಗೆಲ್ಲ, ಹಳ್ಳ ಕೊಳ್ಳಗಳಿಗೆಲ್ಲ ಮಳೆ ಬರಬೇಕು. ಮಳೆ ಹೆಂಗೆ ಬರಬೇಕು ಅಂದ್ರೆ, ಧೋ ಎಂದು ಸುರಿದು ನಿಂತಾಗ, ಅಂದರೆ ಧೋ ಎಂದು ಮಳೆ ಸುರಿಯುವಾಗ ಅಂತ ಒಂದು ಹೊತ್ತಿರೊಳಗೆ ಆಕಾಶದಲ್ಲಿ ಕಾಮನ ಬಿಲ್ಲು ಮೂಡಿ, ಆಕಾಶ ಏನಪ್ಪ ಅಂತಂದರೆ ಸಂತೋಷದ ನಗಲಿ ಎಂದು ಸವಿತಾ ನಾಗಭೂಷಣವರು ನಮ್ರತೆಯಿಂದ ದೇವರಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಾರೆ. ಇವರೇ ಯಾರಪ್ಪ ಅಂತಂದರೆ ಸವಿತಾ ನಾಗಭೂಷಣ್. ಈ ಒಂದು ಪದ್ಯವನ್ನು ಬರೆದಿರುವಂತಹ ಕವಿಯತ್ರಿ ಯಾರು ಅಂತಂದರೆ ಸವಿತಾ ನಾಗಭೂಷಣ್. ಶ್ರೀಮತಿ ಸವಿತಾ ನಾಗಭೂಷಣ್ ಅವರು 1961ರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಇವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಂಚೆ ಇಲಾಖೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ. ಇವರು ಚಂದ್ರನನ್ನು ಕರೆಯಿರಿ ಭೂಮಿಗೆ, ಹೊಳೆ ಮಗಳು, ಆಕಾಶ ಮಲ್ಲಿಗೆ, ಜಾತ್ರೆಯಲ್ಲಿ ಶಿವ ದರ್ಶನ, ಕಾಡು, ಲಿಲ್ಲಿ ಹೂಗಳು, ಹಳ್ಳಿಯ ದಾರಿ ಮೊದಲಾದ ಕವನ ಸಂಕಲನಗಳನ್ನು, ಸ್ತ್ರೀಲೋಕ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ನಾ ಬರುತ್ತೀನಿ ಕೇಳ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ.
ಹಾಗೂ DS ಕರ್ಕಿ ಕಾವ್ಯ ಪ್ರಶಸ್ತಿಯು ಲಭಿಸಿದೆ. ಪ್ರಸ್ತುತ ಮಳೆ ಬರಲಿ ಕವನವನ್ನು ಚಂದ್ರನನ್ನು ಕರೆಯಿರಿ ಭೂಮಿಗೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈಗ ಪದಗಳ ಅರ್ಥಗಳನ್ನು ನೋಡೋಣ. ಪದಗಳ ಅರ್ಥ: ಕಂಬಳಿ, ಕುರಿಯ ತುಪ್ಪಟದಿಂದ, ತುಪ್ಪಟ ಅಂದ್ರೇನು, ತುಪ್ಪಳ ಅಥವಾ ಕೂದಲದಿಂದ ಮಾಡಿದಂತಹ ಒಂದು ಹೊದಿಕೆ. ಕೊಳ್ಳ, ತಗ್ಗು, ಗುಣಿ. ಬಯಲು, ವಿಸ್ತಾರವಾದ ಭೂಪ್ರದೇಶ, ಮೈದಾನ ಅಂತ ಕರಿತೀವಿ. ಹಳ್ಳ ಅಂದರೆ ತಗ್ಗು ಅಥವಾ ಗುಣಿ. ಕಸಿದು, ಇದು ಎಂತಹ ಪದ ಅಂದರೆ ಇದು ಕ್ರಿಯಾಪದ, ಅಂದರೆ ಕಿತ್ತುಕೊಳ್ಳುವುದು, ಅಪಹರಿಸಿಕೊಂಡು ಹೋಗುವುದು. ಛಾವಣಿ, ಇದು ಕರ್ಮಪದ, ಅದಕ್ಕೆ ಮಾಳಕಿ ಅಂತ ಕರೀತಾರೆ. ಬೆಂದ ಅಂದರೆ ಇದೊಂದು ಕ್ರಿಯಾಪದ. ಬೆಂದ ಅಂದ್ರೇನು, ಸುಡುವುದು, ಕುದಿಯುವುದು, ಬಿಸಿ. ಹಳ್ಳ ಕೊಳ್ಳ ಇದೊಂದು ಎಂತಹ ಪದ ಅಂದರೆ ಜೋಡು ನುಡಿ. ಪ್ರಶ್ನೆಗಳು: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ ಅಂದರೆ ಹಿತವಾಗಿ ಮಳೆ ಬಂದಾಗ. ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುವುದು ಯಾವಾಗ? ಯಾವಾಗ ಅಂದರೆ ಮಳೆ ಬಾರದಿದ್ದಾಗ, ಅಂದರೆ ಅನಾವೃಷ್ಟಿ ಇದ್ದಾಗ. ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ? ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಮಳೆ ಸುರಿದಾಗ. ಮಳೆ ಬಂದು ನಿಂತಾಗ ನೆಲಮುಗಿಲು ಹೇಗೆ ಕಾಣುತ್ತದೆ? ಮಳೆ ಬಂದು ನಿಂತಾಗ ನೆಲಮುಗಿಲು 7 ಬಣ್ಣಗಳಲ್ಲಿ ನಗುತ್ತಾ ನಿಂತಿರುವ ಹಾಗೆ ಕಾಣುತ್ತದೆ. ವಿಡಿಯೋವನ್ನು ತಾವು ಪಾಸ್ ಮಾಡಿ ಕೇಳಿ ಉತ್ತರವನ್ನು ಬರೆದು ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿ. ಈಗ ನೋಡ್ರಿ, ಭಾಷಾಭ್ಯಾಸ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಹಳ್ಳಕೊಳ್ಳ ಇದು ಜೋಡು ನುಡಿ. ಧೋ ಇದು ಎಂತಹ ಪದ ಅಂತಂದರೆ ಆವಾಗಲೇ ಹೇಳಿದೆ ನಾನು. ಯಾವ ಪದ ಅಂತಂದ್ರೆ ಅನುಕರಣಾವ್ಯಯ. ಹಳ್ಳ ತಗ್ಗು, ಕಸಿದು ಏನಪ್ಪ ಅಂತಂದರೆ ಕಿತ್ತುಕೊಳ್ಳು. ಸಿಗು ಸಿಗಲಿ, ನಗು ನಗಲಿ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸುಖ ನಿದ್ದೆ ಅಂದರೆ ಸುಖವಾಗಿರುವಂತಹ ನಿದ್ದೆ. ಬಾಯಾರು ಬಾಯಾರಿಕೆಯಾಗು. ಬೆಚ್ಚನೆ ಬೆಚ್ಚಗೆ ಇರುವುದು. ಸ್ವಂತ ಪದದಲ್ಲಿ ಬರೆಯಿರಂತೆ ಅದಕ್ಕೆ ಅದನ್ನು ನೀವೇ ವಾಕ್ಯಗಳನ್ನು ಸ್ವಂತ ರಚನೆ ಮಾಡಿ ಗ್ರೂಪಿಗೆ ಅಪ್ಲೋಡ್ ಮಾಡಿರಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಗಳನ್ನು ಬರೆಯಿರಿ. ಮೇಲೆ ಕೆಳಗೆ, ಬೀಳು ಏಳು, ಸುಖ ದುಃಖ, ಕೆಡವು ಕಟ್ಟು. ಇನ್ನೊಂದ್ಸರಿ ಹೇಳ್ತೀನಿ. ಮೇಲೆ ಕೆಳಗೆ, ಬೀಳು ಏಳು, ಸುಖ ದುಃಖ, ಕೆಡವು ಕಟ್ಟು. ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ನೋಡ್ರಿ, ಮಾದರಿ: ಹಾಕದೆ ಪ್ಲಸ್ ಇರಲಿ, ಹಾಕದಿರಲಿ. ಇರಲು ಪ್ಲಸ್ ಒಂದು, ಇರಲೊಂದು. ಬಾಯಾರಿದ, ಬಾಯಿ ಪ್ಲಸ್ ಆರಿದ, ಬಾಯಾರಿದ. ಕೊಳ್ಳದಿರಲಿ, ಕೊಳ್ಳದೆ ಪ್ಲಸ್ ಇರಲಿ, ಕೊಳ್ಳದಿರಲಿ. ಚಟುವಟಿಕೆಗಳು ನೋಡ್ರಿ. ಈ ಪದ್ಯದ ಕೊನೆಯ 2 ಪದ್ಯಗಳನ್ನು ಕಂಠಪಾಠ ಮಾಡಿರಿ. ಯಾವುದು? ನೊಂದ ಬಯಲುಗಳಿಗೆ 7 ಬಣ್ಣಗಳಲ್ಲಿ, ಅಲ್ಲಿಂದ 2 ಕಂಠಪಾಠಗಳನ್ನು ನೀವು ತಾವು ಪದ್ಯ ಮಾಡಬೇಕು. ನಂತರ ಸಕಲ ಚರಾಚರಗಳಿಗೆ ಮಳೆಯ ಅಗತ್ಯತೆ ಇರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇದನ್ನು ನೀವು ಬರಿಬೇಕು. ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಂಬಂಧಿಸಿದ ಸಚಿತ್ರ ಮಾಹಿತಿಗಳನ್ನು ಸಂಗ್ರಹಿಸಿರಿ. ಅತಿಯಾದ ಮಳೆ ಆಗಿರುವಂತಹ ಒಂದು ಅನಾಹುತಗಳೇನು, ಬರಗಾಲ ಬಿದ್ದರೆ ಏನೇನು ಅನಾಹುತಗಳಾಗ್ತವು ಅಂಥೇಳಿ ಪತ್ರಿಕೆಯೊಳಗೆ ಅನೇಕ ಬಾರಿ ಲೇಖನಗಳನ್ನು, ಚಿತ್ರ ಸಮೇತ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅದಕ್ಕಾಗಿ ತಾವು ಎಲ್ಲ ಪತ್ರಿಕೆಗಳನ್ನು ಸಂಗ್ರಹಿಸಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಂಬಂಧಿಸಿದಂತಹ ಸಚಿತ್ರ ಮಾಹಿತಿಗಳನ್ನು, ಅದಕ್ಕೆ ಸಂಬಂಧಿಸಿರುವಂತಹ ಫೋಟೋಗಳನ್ನು ಅಂಟಿಸಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಬರೆಯಿರಿ. ನಂತರ ನೋಡ್ರಿ, ಸಕಾಲಕ್ಕೆ ಹಿತವಾಗಿ ಮಳೆ ಬರಲು ಏನು ಮಾಡಬೇಕು ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿರಿ. ನೋಡ್ರಿ, ಸರಿಯಾದ ಸಮಯಕ್ಕೆ ಹಿತವಾಗಿರಬೇಕು ಮತ್ತು ಮಿತವಾಗಿರಬೇಕು. ಅಂತಹ ಮಳೆ ಬರಲಿಕ್ಕೆ ನಾವು ಏನು ಮಾಡಬೇಕು? ವೈಜ್ಞಾನಿಕವಾಗಿ ಆಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಮಾರ್ಗದ ಮೂಲಕ ನಾವು ಯಾವ ರೀತಿ ಏನಪ್ಪ ಅಂತಂದ್ರೆ
ಕ್ರಮಗಳನ್ನ ಕೈಗೊಳ್ಳಬಹುದು ಎಂಬುದನ್ನು ಕುರಿತು ಚರ್ಚೆ ಮಾಡಬೇಕು. ಆ ಚರ್ಚೆಗಳನ್ನ ತಾವೆಲ್ಲ ಏನು ಮಾಡಬೇಕು, ಬರೀರಿ ಎಂದು ಹೇಳ್ತಾ ಇವತ್ತಿನ ಒಂದು ಅವಧಿಯೊಳಗೆ ತಾವೆಲ್ಲ ಈ ಒಂದು ಮಳೆ ಬರಲಿ ಪದ್ಯವನ್ನು ಕಂಪ್ಲೀಟ್ ಮಾಡಿ ಫೇರ್ ನೋಟ್ಸ್ ರೆಡಿ ಇಟ್ಕೊಳ್ರಿ. ನಾನು ತದನಂತರ ತಮ್ಮನ್ನು ಫೇರ್ ನೋಟ್ಸಿಗೆ ಕರೆಕ್ಷನಿಗೆ ಕರೀತೀನಿ. ಥ್ಯಾಂಕ್ ಯು, ಧನ್ಯವಾದ.